ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಗುರುವಾರದ ವ್ಲಾಗು, ಶುಕ್ರವಾರದ ಅಂದರೆ ಅಮಾವಾಸ್ಯೆ ದಿನದ ಹಿಂದಿನ ದಿನದ ವ್ಲಾಗು. ಸೊ ಈ ವ್ಲಾಗಲ್ಲಿ ನಾನು ಬೆಳಗ್ಗೆನೇ ತಿಂಡಿನ ಶುರು ಮಾಡ್ಕೊಂಡಿದ್ದೀನಿ. ತಿಂಡಿಯಿಂದನೇ ನನ್ನ ಕೆಲಸ ಶುರುವಾಗುತ್ತೆ. ಸೊ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಬನ್ಸಿ ರವೆ ಉಪ್ಪಿಟ್ಟು. ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಬೇಗ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸೊ ಎಲ್ಲ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿನ ಅಂದರೆ ಉದ್ದುದ್ದಕ್ಕೆ ಸ್ಲೈಸಿಯಾಗಿ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆನಂತರ ತರಕಾರಿನ ಹಾಕ್ಕೋಬೇಕಾಗತ್ತೆ. ಬೀನ್ಸು ಮತ್ತು ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಅಷ್ಟೇ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ನೀವು ಪ್ಲೇಟ್ನ ಮುಚ್ಚಿಡಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಅದ್ರ ಜೊತೆಗೆ ನಾನು 2 ಟೊಮೊಟೊನ, ಮೀಡಿಯಮ್ ಸೈಜ್ದು 2 ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವಾಗಲೇ ನೀವು ಉಪ್ಪನ್ನ ಹಾಕೊಂಬಿಡಿ, ಯಾಕೆಂದರೆ ತರಕಾರಿ, ಟೊಮೊಟೊ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ವ. ಸೊ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಬೇಯೋದಕ್ಕೆ ಬಿಟ್ಬಿಡಿ. ಸೊ ಒಂದು 2ರಿಂದ 3 ನಿಮಿಷ ಆದರೆ ತರಕಾರಿ ಕೂಡ ಬೇಯುತ್ತೆ ಮತ್ತು ಟೊಮೊಟೊನೂ ಕೂಡ ಸ್ಮ್ಯಾಶಿಯಾಗಿ ಬೇಯುತ್ತೆ. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಆಲ್ಮೋಸ್ಟು ಬೆಂದಿದೆ. ಸೊ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ಚೆನ್ನಾಗಿ ಒಂದು 80% ಅಷ್ಟು ಬೆಂದರೆ ಸಾಕು. ತರಕಾರಿ ಸ್ವಲ್ಪ ಕ್ರಂಚಿಯಾಗಿದ್ದರೆ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸಲ ಚೆನ್ನಾಗಿ ಕ್ಲೀನಾಗಿ ಕೈ ಆಡಿಸ್ಕೊಂಡು ಆನಂತರ ಬಿಸಿ ನೀರನ್ನು ಹಾಕ್ಕೋಬೇಕಾಗತ್ತೆ. ಸೊ ಉಪ್ಪಿಟ್ಟಿಗೆ ಬಿಸಿ ನೀರನ್ನು ಹಾಕೋದ್ರಿಂದ ನಾವು ಹಾಕಿರೋವಂಥ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಕೂಡ ಸ್ವಲ್ಪ ಕ್ರಂಚಿಯಾಗೇ ಇರುತ್ತೆ. ಸೊ ಮೆತ್ತಗಾಗಲ್ಲ. ಸೊ ಮೆತ್ತಗಾಗ್ಬಿಡುತ್ತೆ. ಅದು ತಣ್ಣೀರು ಹಾಕಿದ್ರೆ ಸೊ ಅದು ಕುದಿ ಬಂದು ಬೇಯೋ ಅಷ್ಟರಲ್ಲಿ ತುಂಬ ನೆಂದುಬಿಡುತ್ತೆ. ಸೊ ಹಾಗಾಗಿ ಬಿಸಿ ನೀರು ಹಾಕೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಬೇಗ ಅಡುಗೆ ಕೂಡ ಆಗುತ್ತೆ. ಸೊ ಈಗ ನಾನು ಹುರಿದಿಟ್ಟಿರೋ ಅಂಥ ಬನ್ಸಿ ರವೆನ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಬೇರೆ ಬಾಣಲೆಯಲ್ಲಿ ಪಕ್ಕದ ಸ್ಟವಲ್ಲಿ ಹುರ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ನೀವು ರವೆ ಹಾಕೋವಾಗ ಮತ್ತು ಅದನ್ನು ತಿರುಗಿಸಿ ಹಾಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಸೊ ತುಂಬ ಚೆನ್ನಾಗಿ ಆಗುತ್ತೆ. ನೀರು ಅಳತೆನ ನೋಡ್ಕೊಂಡಿಡಿ. 1:2 ಅಳತೆನಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 1 ಲೋಟ ರವೆಗೆ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಸುತ್ತೆ. ಸೊ ಆ ರೀತಿ ಮೆಷರ್ಮೆಂಟಲ್ಲಿ ನೀವು ಹಾಕ್ಕೋಬೇಕಾಗತ್ತೆ. ಹಾಗೆ ಈಗ ನಾವು ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಇದು ಕೂಡ ಬೆಂದಿದೆ. ಒಂದು ಪರ್ಫೆಕ್ಟಾಗಿ ನೀರು ಕೂಡ ಸಾಕಾಗಿದೆ. ಸೊ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಇನ್ನೊಂದು 2 ನಿಮಿಷ ಬೇಯಿಸ್ಕೊತೀನಿ. ಸೊ ಇನ್ನೊಂಚೂರು ಬೇಯಬೇಕಿತ್ತು. ಸೊ ಹಾಗಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ, ಉದುರಾಗಿ ಬಂದಿದೆ. ಸೊ ನಿಜವಾಗ್ಲೂ ಬಿಸಿ ನಾವು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಚಳಿಗಾಲದಲ್ಲಿ ಈ ರೀತಿ ಒಂದು ಬಿಸಿ ಉಪ್ಪಿಟ್ಟನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಇದಕ್ಕೆ ಹಸಿ ಕಾಯಿ ತುರಿ ಇದ್ದರೆ ಹಾಕ್ಕೋಬೋದು. ಕಾಯಿ ತುರಿ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಹಸಿ ಕಾಯಿ ತುರಿ ಇದ್ದರೂ ಕೂಡ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನಾನು ತಿಂಡಿ ಎಲ್ಲ ಆಯಿತು. ಈಗ ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಒಂದು ಬಾಕ್ಸಿಗೂ ಕೂಡ ಇದನ್ನೇ ಹಾಕಿದ್ದೆ. ತುಂಬ ಚೆನ್ನಾಗಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗುರುವಾರ ಏನೇನೆಲ್ಲ ಕೆಲಸ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಶುಕ್ರವಾರ ಉಪ್ಪಿನ ದೀಪ ಎಲ್ಲ ಹಚ್ಬೇಕಲ್ವ.
ಅಲ್ವಾ. ಸೊ ಹಾಗಾಗಿ ಏನೇನೆಲ್ಲ ನಾನು ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸೋಫಾ ಸೆಟ್ಟನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಲೀನಾಗಿ ಅದೆಲ್ಲ ಒದ್ರಿ ಧೂಳೆಲ್ಲ ತಕ್ಕೊಂಡ್ರೆ ಸೊ ನಾಳೆಗೆ ಯಾವುದೇ ಕ್ಲೀನಾಗಿ ನಾವು ಗುಡಿಸ್ಕೋಬೇಕಂತ ಇರಲ್ಲ. ಆಲ್ಮೋಸ್ಟ್ ಒಂದು 80% ಕೆಲಸ ನಾವು ಗುರುವಾರದ ದಿನ ಮಾಡ್ಕೊಂಬಿಟ್ರೆ ನಮಗೆ ಶುಕ್ರವಾರಕ್ಕೆ ಅಷ್ಟೊಂದು ತಲೆನೋವು ಇರೋದಿಲ್ಲ. ಇವಾಗ ಸೋಫಾ ಸೆಟ್ಟು ಅದ್ರ ಮೇಲಿರೋವಂಥ ಬಟ್ಟೆಗಳನ್ನೆಲ್ಲ ತೆಗೆದು ನಾನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಬಟ್ಟೆಗಳು ಮಡಚಿರೋದೆಲ್ಲ ಅಲ್ಲೇ ಇದೆ. ಸೊ ಅದನ್ನು ಎತ್ತಿಡಬೇಕು. ಹಾಗೆ ಈ ಕಡೆ ರೂಮಿಗೆ ಬಂದು ಈ ಬೆಡ್ಶೀಟೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟಿರುತ್ತೆ, ಇದು ಒಂಥರ ಪಾಲಿಸ್ಟರ್ ಬೆಡ್ಶೀಟು. ಸೊ ಅದು ಬಂದ್ಬಿಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ದಿಮ್ ಕವರೆಲ್ಲ ನಾನೇನು ಚೇಂಜ್ ಮಾಡ್ತಾ ಇಲ್ಲ. ಸೊ ಬರೀ ಬೆಡ್ಶೀಟ್ ಅಷ್ಟೇ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಬೆಡ್ಶೀಟ್ ಚೇಂಜ್ ಮಾಡಿ ಮತ್ತು ಬೆಡ್ಡೆಲ್ಲ ಸ್ವಲ್ಪ ಧೂಳೆಲ್ಲ ತಕ್ಕೊಂಡು ಆನಂತರ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಈ ರೀತಿಯೇ ಇರುತ್ತೆ ನನಗೆ. ಹಿಂದಿನ ದಿನ ನಾವೊಂದು ಸ್ವಲ್ಪ ಈ ರೀತಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಶುಕ್ರವಾರಕ್ಕೆ ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಒಂದೇ ಸಲ ಮಾಡ್ಕೋಬೇಕು ಅಂದರೆ ಆಗೋದಿಲ್ಲ. ಹಾಗಾಗಿ ನಾವು ಹಿಂದಿನ ದಿನ ಆಲ್ಮೋಸ್ಟ್ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ಇದರಲ್ಲಿ ನಾನು ದೇವ್ರ ಮನೆನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ದೇವ್ರ ಮನೇನ ಗುರುವಾರನೇ ನಾನು ಕ್ಲೀನ್ ಮಾಡಿಕೊಂಡೆ. ಏಕೆಂದರೆ ಶುಕ್ರವಾರ ಅಮಾವಾಸ್ಯೆ ಇದ್ದಿದ್ದರಿಂದ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಬೆಡ್ಶೀಟೆಲ್ಲ ಮಡಿಸ್ಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ. ಸೊ ಈ ಸೈಡಲ್ಲಿ ಸ್ವಲ್ಪ ಬಟ್ಟೆ ಇದೆ, ಅದು ಒಗೆಯೋ ಬಟ್ಟೆ. ಸೊ ಅದನ್ನು ಒಂದು ಟ್ರಿಪ್ಪು ಇವಾಗ ಹಾಕಬೇಕು ಮಿಷಿನ್ಗೆ. ಸೊ ಮಿಷಿನ್ಗೆ ಒಗೆಯೋ ಬಟ್ಟೆನೆಲ್ಲ ಹಾಕಿಬಿಟ್ರೆ ಇವತ್ತೆಲ್ಲ ಬಟ್ಟೆಗಳೆಲ್ಲ ಒಗೆದು ಒಣಗಾಕ್ಬಿಟ್ರೆ ನಾಳೆ ಯಾವುದೇ ಥರ ಟೆನ್ಷನ್ ಇರಲ್ಲ ಬಟ್ಟೆ ಒಗೆಯುವಂಥದ್ದು. ಹಾಗಾಗಿ ಇವಾಗ ನಾನು ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕೋಣ ಅಂಥೇಳಿ ಎಲ್ಲ ತೆಗ್ದಾಕ್ತಾಯಿದ್ದೀನಿ. ಸೊ ರೂಮಲ್ಲಿ ಒಂದು ಬುಟ್ಟಿ ಇದೆ. ಸೊ ಆ ಬುಟ್ಟಿನಲ್ಲಿ ನಾನು ಎಲ್ಲ ಬಟ್ಟೆಗಳನ್ನು ಹಾಕಿರ್ತೀನಿ. ಸೊ ಇವಾಗ ಅದನ್ನೇ ಎತ್ತಾಕೊಂಡು ಇವಾಗ ಮಿಷಿನ್ಗೂ ಕೂಡ ಹಾಕ್ತಾಯಿದ್ದೀನಿ. ಸೊ ಬಟ್ಟೆನೆಲ್ಲ ಹಾಕಿದ್ದಾಯಿತು. ನಾನು ಸಾಮಾನ್ಯವಾಗಿ ಮಿಷಿನ್ಗೆ ಪೌಡ್ರನ್ನ ಜಾಸ್ತಿ ಬಳಸ್ತೀನಿ, ಲಿಕ್ವಿಡೆಲ್ಲ ಬಳಸಲ್ಲ. ಲಿಕ್ವಿಡ್ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಏನೋ ಗೊತ್ತಿಲ್ಲ, ನಾನು ಒಂದು ಸಲ ಲಿಕ್ವಿಡ್ ಬಳಸಿ ಅದು ಬಟ್ಟೆ ಎಲ್ಲ ಕ್ಲೀನಾಗಿ ವಾಶ್ ಆಗಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇವಾಗ ಏರಿಯಲ್ದು ಫ್ರಂಟ್ ಲೋಡ್ದು ಏರಿಯಲ್ ಸರ್ಪ್ ಅಂದರೆ ಸೋಪ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಸೊ ಇದರಲ್ಲಿ ಕ್ಲೀನ್ ಆಗುವಷ್ಟು ಲಿಕ್ವಿಡಲ್ಲಿ ಕ್ಲೀನ್ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಇದು ಡೈಲಿ ಯೂಸ್ ಬಟ್ಟೆ. ಸೊ ಡೈಲಿ ಯೂಸ್ ಬಟ್ಟೆನೂ ಕೂಡ ಕ್ಲೀನ್ ಆಗ್ತಾಯಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಲಿಕ್ವಿಡನ್ನು ಬಳಸ್ತಾ ಇಲ್ಲ. ಸೊ ಇವಾಗ ಮಿಷಿನೆಲ್ಲ ಆನ್ ಮಾಡಿದ್ದಾಯಿತು. ಮತ್ತು ಈಗ ಮತ್ತು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದು ವೀಡಿಯೋನೂ ಕೂಡ ಮಾಡ್ಕೊಂಡಿದ್ದೆ, ಅದೆಲ್ಲೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ, ವಿಡಿಯೋ ರೆಕಾರ್ಡೇ ಆಗಿಲ್ಲ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನೈಟು ನಾನಿಲ್ಲಿ ಮುಂದೆಗಡೆ ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಮಣ್ಣಿರುತ್ತೆ. ಗಾಡಿಗಳು ನಿಲ್ಲಿಸೋದ್ರಿಂದ ತುಂಬ ಅಂದರೆ ತುಂಬ ಮಣ್ಣು ಬರುತ್ತೆ. ಡೈಲಿ ಮಣ್ಣು ಗುಡಿಸಿ ಸಾಕಾಗತ್ತೆ ನಮಗೆ. ಹಾಗಾಗಿ ಫಸ್ಟು ಮಣ್ಣೆಲ್ಲ ಗುಡಿಸ್ಕೊಂಬಿಟ್ರೆ ನೀರೇನು ಅಷ್ಟೊಂದು ಬೇಕಾಗಲ್ಲ ತೊಳೆಯೋದಕ್ಕೆ. ಹಾಗಾಗಿ ಫಸ್ಟು ಈ ಮಣ್ಣನ್ನೆಲ್ಲ ಗುಡಿಸ್ಕೊಂಬಿಡ್ತೀನಿ. ಮುಂದೆಗಡೆ ಗೇಟ್ ಹತ್ರ ನಮ್ಮದು ಮಣ್ಣು ರೋಡ್ ಆಗಿರೋದ್ರಿಂದ ತುಂಬಾ ಮಣ್ಣು ಬರುತ್ತೆ. ಹಾಗಾಗಿ ಫಸ್ಟಿಗೆ ಮಣ್ಣು ಗುಡಿಸ್ಕೊಂಬಿಡೋಣ ಅಂಥೇಳಿ ಗುಡಿಸ್ತಾ ಇದ್ದೀನಿ. ಆನಂತರ ತೊಳ್ಕೊಂಡ್ರೆ ನೀಟಾಗುತ್ತೆ. ಸೊ ಇಲ್ಲ ಹಂಗೆ ನೀರು ಹಾಕ್ಬಿಟ್ರೆ ಮಣ್ಣೇ ಹೋಗಲ್ಲ. ಮಣ್ಣು ಹೋಗೋಕ್ಕೆ ನೀರು ತುಂಬ ಬೇಕಾಗುತ್ತೆ. ಅದಕ್ಕೆ ನಾನು ಬೇಡ ಅಂಥೇಳಿ ಫಸ್ಟಿಗೆ ಕಸ ಗುಡಿಸ್ಕೊಂಡ್ಬಿಡ್ತಾಯಿದ್ದೀನಿ, ಮಣ್ಣೆಲ್ಲ ಹೋಗಲಿ ಅಂತ. ಈಗ ಕಸ ಗುಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಬಂದರೆ ಆಯಿತು. ಸೊ ತೊಳ್ಕೊಂಡು ಬಂದು ನಾನು ರಂಗೋಲಿ ಎಲ್ಲ ಬಿಡಿಸ್ಕೊಂಬಿಟ್ರೆ ನನಗೆ ಬೆಳಗ್ಗೆ ಬೇಗ ಎದ್ದು ನಾನು ಉಪ್ಪಿನ ದೀಪ ಹಚ್ಚೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋದಲ್ವಾ, ನಾನಿಲ್ಲಿ ಹೊರಗಡೆ ಬಂದು ನಾನು ಬಾಗಿಲೆಲ್ಲ
ತೊಳೆದು ಪೂಜೆ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋಕ್ಕೆ ಸ್ವಲ್ಪ ಭಯ. ಏಕೆಂದರೆ ಇಲ್ಲಿ ಸ್ವಲ್ಪ ಮನೆಗಳಷ್ಟೇ ಇರೋದು, ಸ್ವಲ್ಪ ಗ್ರೀನರಿ ಜಾಸ್ತಿ ಇದೆ, ಆ ಕಡೆ ಈ ಕಡೆ ಸೈಟ್ಗಳು ಜಾಸ್ತಿ ಇದೆ, ಮತ್ತು ಗಿಡಗಳು ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಚಿರತೆಗಳು ಬರುತ್ತೆ ಅಂತಲೂ ಹೇಳ್ತಾರೆ. ಹಾಗಾಗಿ ನಾನು ಅಷ್ಟು ಬೆಳಗ್ಗೆಯಲ್ಲಿ ಒಬ್ಬಳೇ ಎದ್ದೋಗಿ ನಾನು ಅಷ್ಟು ಪೇಷನ್ಸಾಗಿ ನಾನು ಬಾಗಿಲೆಲ್ಲ ತೊಳೆದು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ನೈಟಲ್ಲೇ ಎಲ್ಲ ತೊಳ್ಕೊಂಬಿಡ್ತೀನಿ. ನೈಟಲ್ಲೇ ಬಾಗಿಲು ತೊಳೆಯೋದು ಮತ್ತು ಅವರು ರಂಗೋಲಿ ಹಾಕೋದು ಇದನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಸೊ ನಾನು ಇಷ್ಟೆಲ್ಲ ಕೆಲಸ ಮಾಡಿಕೊಂಡ್ರೇ ನಾನು ಬೆಳಿಗ್ಗೆ 5 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋಕ್ಕಾಗೋದು. ದೇವ್ರ ಮನೆಯೂ ಕ್ಲೀನಾಗಿರುತ್ತೆ. ಸೊ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಇಟ್ಬಿಟ್ರೆ ಬರೀ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಉಪ್ಪಿನ ದೀಪ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಬೆಳಗ್ಗೆ ಎದ್ದು ಮನೆ ಒರೆಸಿ, ಸೊ ಮನೆಯೆಲ್ಲ ನಾನೇನು ಒರೆಸ್ಕೊಳ್ಳಲ್ಲ ನೈಟು. ಬೆಳಗ್ಗೆ ಎದ್ದು ಮನೆಯೆಲ್ಲ ಒರೆಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಒಂದು 5:30 ಸುಮಾರಿಗೆ ಆಗುತ್ತೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ 6 ಗಂಟೆ ಒಳಗಡೆ ನಾವು ಪೂಜೆ ಮಾಡಬೇಕಾಗಿರೋದ್ರಿಂದ ನಾನು ನೈಟು ಇಷ್ಟೆಲ್ಲ ಕೆಲಸ ಮಾಡ್ಕೋತೀನಿ. ಸೊ ಹಾಗೆ ಸ್ನೇಹಿತರೆ ನೋಡಿ, ಇಷ್ಟೆಲ್ಲ ಕೆಲಸ ಇರುತ್ತೆ ಹಿಂದಿನ ದಿನ. ಸೊ ಇದೊಂದು ವಿಡಿಯೋದಲ್ಲಿ ನಾನೇನೇನೆಲ್ಲ ಕೆಲಸ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ